ನಿನ್ನಂತ ಗರ್ವ ತುಂಬಿದ ಗಂಡುಗಳಿಗೆ ಮೆಂಡನಾಗಿ ಗಂಡನೆಯ ಗರ್ವ ತುಂಬಿದ ಗಂಡು ಉತ್ತರದ ಮಗನೇ ಸದ್ದಿಲ್ಲದೆ ಸದನಾಗಿ ಬಂದು ಈ ನಾರಿಯನ್ನು ಕಾಪಾಡಿದೆಯಲ್ಲ, ಇವಳೇನು ನಿನ್ನ ಸದ್ವೇಗ ನೀ ಮಾಡುವ ಕೆಲಸಕ್ಕೆ ಇವಳನ್ನು ಕೂಡಲೇ ಲೇ ಪ್ರತಾಪ್ ಬಾಯಿ ಮುಚ್ಚಲೇ ಪ್ರತಾಪ್ ಬಾಯಿಗೆ ಬಂದಂತೆ ಮಾತನಾಡಿ ಬೇಡದಿರುವ ಸಂಬಂಧವನ್ನು ಕಲ್ಪಿಸುವ ಸುವರ್ಣನ ಮಗಳೇ, ಕಣ್ಣುಗಳಲ್ಲಿ ಹುಟ್ಟಿದ ಈ ಕನ್ನಡ ನಾಡಿನಲ್ಲಿ ಹುಟ್ಟಿ ಕೊಚ್ಚಿ ಹಾಕುವ ವೀರ ಪುರುಷನೇ ನಾನು. ಕಲಿಯುಗದ ಕಾರಣ ಕಲಿಕೆಯಲ್ಲಿ ಮುಂದಾಗುವ ಕರುಣ ಕರ್ಣಮಯಿ, ಕಾಲಿಗೆ ಬಿದ್ದವರನ್ನು ಕಾಪಾಡುವ ಕನ್ಯಾಸಿ ಪುರುಷ ದೇವರೇ. ಲೇ ಬಚ್ಚ, ಇಂದು ಈ ಸಗಿಯ ಬಾಳನ್ನು ಕಾಪಾಡಿದ ಮಾತ್ರಕ್ಕೆ ನೀನ್ಯಾವ ಕಲಿಯುಗದ ಕರ್ಣವೇ ಈ ಪ್ರಚಂಡ ರೌಡಿ ಪ್ರತಾಪನ ಮುಂದೆ? ರೌಡಿ ಪ್ರತಾಪ ಲೇ ಬಚ್ಚ, ಖುಷಿಯಲ್ಲಿದ್ದಾಗ ಆ ದೇವರು ನಿನ್ನಂತ ಪುಂಡ ಬೋಬರ್ಗಳಿಗೆ ಜನ್ಮಿಸಿ ಬಿಡ್ತಾನೆ. ಆ ದೇವರು ಆದರೆ ಕೋಪ ಬಂದಾಗ ಮಾತ್ರ ನನ್ನಂತ ವೀರಿದ ಪುರುಷರನ್ನು ಜನ್ಮಿಸಿ ಬಿಡುತ್ತಾನೆ ಆ ದೇವರು. ಲೇ ಪ್ರತಾಪ್, ಕೈ ಮುಗಿದರೆ ತಿರಸ್ಕರಣೆ, ಕಾಲ್ ತೋರಿಸಿದರೆ ಕೊಚ್ಚಿ ಹಾಕುವ ವೀರ ಪುರುಷರೇ ನಾನು. ವೀರ ಪುರುಷ ನಿನ್ನ ಹಾಗೆ ಹಾರಾಡಿದ ಎಷ್ಟೋ ವೀರ ಪುರುಷರು ಮಣ್ಣಾಗಿ ಹೋಗಿದ್ದಾರೆ. ಈ ರೌಡಿ ಪ್ರತಾಪನ ಮುಂದೆ ಅಂತರೂ ನೀನು ಮಹಾಲಂಗಲೇ ಬಚ್ಚ. ಮುಚ್ಚನ ಮಗನೇ, ಮರ್ಯಾದೆಯಿಂದ ಇವಳನ್ನು ಬಿಟ್ಟು ಹೋದರೆ ಸರಿ, ಇಲ್ಲದಿದ್ದರೆ ಸುಟ್ಟಾಗಿ ಕುಟ್ಟಿ ತಿನ್ನುವೆ ನಿನ್ನ ಅಂಗಾಂಗವನ್ನ. ಕಾಮಕಟ್ಟ ವಿಷಜಂತು, ನಿನ್ನ ಗುಂಡಿಗೆ ಎದುರುವ ಏಡಿಯಲ್ಲ ಈ ಕರ್ಣ. ಒಮ್ಮೆ ಲಾಂಗು ಎತ್ತಿದರೆ ಗುಂಡು ಇಡುವ ನಿನ್ನಂತ ಚಂದನಿಗೆ ರಕ್ತದೋಕಳೆ ಹರಿಸಿ ಹರಿಶ್ಚಂದ್ರ ಘಾಟಿನಲ್ಲಿ ಸೈಡ್ ಸೇರಿಸಬೇಕಾಗುತ್ತದೆ ಮಗನೇ, ಹುಷಾರ್. देखो करना, तुम मरने के लिए ठहरा हूं, मैं मरने के लिए ठहरा हूं. सिंह प्रताप सिंह खाने के लिए खतरनाक नाटक की अंत्या. ले पड़कुनी, ಇಂದು ಇವಳನ್ನು ನನ್ನಿಂದ ಕಾಪಾಡಿದ ಮಾತ್ರಕ್ಕೆ ನಾನೇ ದೊಡ್ಡ ಪುಂಡ ಪುರುಷ ಪೋತರೆಂದು ತಿಳಿಯಬಿಡಲೇ ಲುಚ್ಚ. ಇಂದಲ್ಲ ನಾಳೆ ಈ ಸೇಡಿನ ಕಿಡಿಯನ್ನು ತೀರಿಸಿಕೊಳ್ಳದೆ ಬಿಡಲಾದ ಮಗನೇ. ಬರ್ತೀನಿ ಚಿನ್ನ. ಹೋಗಲೇ ಮಂಕೆ ಹೋಗು. ಈ ನಿನ್ನ ದುಷ್ಟ ಕಾಮಕ್ಕೆ ಆದಷ್ಟು ಬೇಗ ಸ್ಪಷ್ಟ ಉತ್ತರ ಕೊಡಲೇ
ಮಾಡದಿದ್ದರೆ ನನ್ನ ಹೆಸರು ಕಲಿಯುಗದ ಕರ್ಣ ಸಾಗರನೇ ಅಲ್ಲ. ಹೌದು, ಈ ಒಂಟಿ ಹೆಂಗಸುಳಾರು ದ ಗ್ರೇಟೆಸ್ಟ್ ಯಂಗ್ ಲೇಡಿ, ಆಗರ್ಭ ಶ್ರೀಮಂತ ನಾಗೇಂದ್ರನ ತಂಗಿ ಮಿಸ್ ಪೂಜಾದೇವಿ. ಏನಿದು ನಿನ್ನ ವ್ಯವಸ್ಥೆ? ಕೈ ನಿಕಲ್ ಬೈ. ಹೌದು, ಇದೇ ಒಳ್ಳೆ ಸಮಯ. ಈ ನೀಚ ಅಂದನಾಗಿ ಬಾಯಿ ಬಂದಾಗೆ ಮಾತಾಡಿದ್ದಾನೆ. ಹೇಗಾದ್ರೂ ಮಾಡಿ ನನ್ನ ಪ್ರೀತಿಯ ಬಲೆಯನ್ನು ಹಾಕೊಂಡು ನಾಯಿ ಹಾಗೆ ನಾನು ಹೇಗೆ ಸುತ್ತಿ ಹಾಕಬೇಕು, ಅದೇ ರೀತಿ ಮಾಡಬೇಕು ನಾನು. ಏಕರತಿ ಆಳವಾದ ಚಿಂತೆಯಲ್ಲಿ ಮುಳುಗಿದಂತೆ ಕಾಣ್ತದೆಯಲ್ಲ, ಏನೋ ಅದು ಹೊರಸಂಚು. ಛೇ, ಹಾಗೇನಿಲ್ಲ ನೋಡಿ. ಅಂದು ನಿಮಗೆ ಬಾಯಿ ಬಂದಾಗೆ ಮಾತಾಡಿಬಿಟ್ಟೆ ನಾನು. ನೀವು ಹೇಳ್ತವ್ರು, ನೀವು ನನ್ನ ಪಾಲಿನ ದೇವರು ಅಂತ ತಿಳಿದುಕೊಳ್ಳದೆ ಅಂದು ಏನೇನೋ ಮಾತಾಡಿಬಿಟ್ಟೆ. ಅಂದಿನ ಆ ತಪ್ಪಿಗಾಗಿ ಇವತ್ತು ಇಂಥ ಸಮಯದಲ್ಲಿ ಬಂದು ನನಗೆ ಮಾನವನ್ನು ಕಾಪಾಡಿದ್ರಲ್ಲ, ನಿಜವಾಗಿ ನಿಮ್ಮ ಹೃದಯ ಅದೆಷ್ಟು ವಿಶಾಲ. ನಿಮ್ಮಂಥವನ್ನು ಕೈ ಹಿಡಿಯೋ ಭಾಗ್ಯ ನನ್ನೊಂದಿಗೆ ಅದೇಗೆ ಸಿಗುತ್ತದೆ ಅಂತ ಅದೇನೋ ವಿಚಾರ ಮಾಡ್ತಿದ್ದೆ. ದಯವಿಟ್ಟು ನಾನು ಆ ದಿನ ಏನೇನೋ ಮಾತಾಡಿದ್ನಲ್ಲ, ದಯವಿಟ್ಟು ನಂಗೆ ಕ್ಷಮಿಸಿ. ಎದ್ದೇಳು ಪೂಜಾ, ಎದ್ದೇಳು. ಈ ನಿನ್ನ ಸಂಕಷ್ಟದ ಸಮಯ ಯಾವ ಸ್ತ್ರೀ ಅನುಭವಿಸಿದ್ದರೂ ಅವರನ್ನು ಕಾಪಾಡುವುದು ನಮ್ಮ ಧರ್ಮ. ನೀವಿನ್ನು ಕ್ಷೇಮವಾಗಿ ಮನೆಗೆ ತೆರಳಿ ನಾವಿನ್ನು ಹೊರಡುತ್ತೇವೆ. ನಿಲ್ಲಿ ಸಾಗರ್, ದಯವಿಟ್ಟು ನಿಂತ್ಕೊಳ್ಳಿ. ಅದೇನಂದ್ರೆ, ಈ ಆಂಧ್ರದ ಬೊಂಬೆಯನ್ನು ಈ ರೀತಿ ನಡು ರಸ್ತೆಯಲ್ಲಿ ನಿಲ್ಲಿಸಿ ಹಾಗೆ ಹೋಗ್ತಾ ಇದ್ದೀರಲ್ಲ, ನಿಮಗೆ ಮನಸ್ಸಾಗ ಹೇಗೆ ಬರುತ್ತಿದೆ? ಅದು ಅಲ್ಲದೆ ನಾನು ನಿಮ್ಮ ಒಳ್ಳೆಯ ಧೈರ್ಯವನ್ನು ನೋಡಿ ಹಾಗೂ ಈ ಒಳ್ಳೆಯ ಮನಸ್ಸನ್ನು ನೋಡಿ ನಾನು ತುಂಬ ತೆಗೆದುಕೊಂಡು ಬಿಟ್ಟಿದ್ದೀನಿ. ದಯವಿಟ್ಟು ಒಂಟಿಯಾಗಿ ಬಿಟ್ಟು ನನ್ನನ್ನು ಹೋಗಬೇಡಿ. ಉಲ್ಲಾಸ ಹಣದ ಜಂಬ ತುಂಬಿದ ಬೆಳಗಿಗೆ ಮನಸ್ಸು ಕೊಡುವ ಆತುರವೇ. ನೀನು ಆಡುವ ನಾಟಕಕ್ಕೆ ಅಭಿನಯಿಸುವ ಪಾತ್ರಧಾರಿ ನಾನಲ್ಲ ಮಿಸ್ ಪೂಜಾದೇವಿ. ನೋಡಿ, ಹಣದ ಆಸೆಯಲ್ಲಿ ನಾನು ಮುಳುಗಿ ಹೋಗಿದ್ದೆ. ಪ್ರೀತಿ ಪ್ರೇಮ ಏನು ಅಂತ ನಾನು ತಿಳ್ಕೊಳ್ಳಲಿಲ್ಲ. ಈಗ ಜೀವನ ಅಂದ್ರೇನು, ಪ್ರೀತಿ ಅಂದ್ರೇನು, ಪ್ರೇಮ ಅಂದ್ರೆ ಏನು ಅಂತ ಅದು ನಿಮ್ಮಿಂದ ನನಗೆ ಗೊತ್ತಾಗಿದ್ದು. ದಯವಿಟ್ಟು ನನ್ನನ್ನು ದೂರ ಮಾಡಬೇಡಿ. ನಿಮ್ಮ ಒಳ್ಳೆಯ ಮನಸ್ಸನ್ನು ನೋಡಿ ನಾನು ಮನಸ್ಸು ನಿಮ್ಮನ್ನು ಕೊಟ್ಟು ಬಿಟ್ಟಿದ್ದೇನೆ. ಐ ಲವ್ ಯು ಸಾಗರ್, ಐ ಲವ್ ಯು. ಆಲ್ಸೋ ಪೂಜಾ, Thank you.
la 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 la